ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿಥುನ ರಾಶಿ ಸಂಜಾತರೆಲ್ಲರೂ ಕೂಡ ಗಮನಿಸಬೇಕಾಗಿರುವುದು, ರಾಶಿಯಲ್ಲಿ ಇರ್ತಕ್ಕಂಥ ದಶಮಾಧಿಪತಿ ಮತ್ತು ಸಪ್ತಮಾಧಿಪತಿ ಗುರುವು ಇಲ್ಲಿಯೇ ವಿರಾಜಮಾನನಾಗಿದ್ದು, ಈ ರಾಶಿಧಿಪತಿಯಾದಂತಹ ಯಾವ ಬುಧನು ಅಷ್ಟಮದಿಂದ ಆ ಭಾಗ್ಯಕ್ಕೆ ಸಂಚಾರ ಮಾಡಿ ರಾಹುವಿನಿಂದ ಗ್ರಸ್ತನಾಗುವಂತಹ ಯೋಗ. ಇದರಿಂದ ಉಂಟಾಗುವ ಪರಿಣಾಮ ಏನು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡ್ತಾ ಹೋದರೆ, ಮೊದಲನೇದಾಗಿ ರಾಶಿಯ ಅಧಿಪತಿಯಾಗಿ ಇಲ್ಲಿ ನಿಮ್ಮ ಜಾತಕದಲ್ಲಿ ಇಲ್ಲೇ ಚಂದ್ರ ಇರ್ತಾನೆ. ಹಾಗಾಗಿ ಇದು ನಿಮ್ಮ ರಾಶಿ ಕೂಡ ಆಗಿರುತ್ತೆ. ಅಲ್ಲಿ ಚಂದ್ರ ಗುರುವಿನ ಸಾಂಗತ್ಯ ಇರುವುದರಿಂದ ಗಜಕೇಸರಿ ಯೋಗದ ಒಳ್ಳೆಯ ಫಲ. ಆದರೆ ಈ ಬಾರಿಯ ಮಾಯೆ ಇದನ್ನು ಆವರಿಸುವ ಫಲ. ಯಾವ ಗಜಕೇಸರಿ ಯೋಗ ಇತ್ಯಾದಿಗಳು ಎಂತಹ ಮಹಾ ಯೋಗಗಳು ನಿಮಗಿರಬಹುದು, ಅವೆಲ್ಲವೂ ಕೂಡ ಇದ್ದರೂ ದೊಡ್ಡದಾಗಿ ಕಾಣುವಂಥದ್ದು, ಅತಿ ದೊಡ್ಡ ಸಾಧನೆ ಆಗುತ್ತೆ, ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗ್ತದೆ ಎನ್ನುವಂತಹ ದೊಡ್ಡ ಭ್ರಮೆಯನ್ನು ಹುಟ್ಟಿಸುವ ಜನ ನಿಮ್ಮ ಸುತ್ತ ಬರ್ಬೋದು. ಇದರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದ ವಿಚಾರದಲ್ಲೂ ಕೂಡ, ದೈಹಿಕವಾದಂತಹ ವ್ಯತ್ಯಾಸಗಳಲ್ಲೂ ಕೂಡ ಸರಿಯಾದ ವೈದ್ಯರ ಪರಿಶೀಲನೆ ಅಗತ್ಯವಿರ್ತದೆ. ಆ ಸರಿಯಾದ ವೈದ್ಯರಿಂದ ಸರಿಯಾದ ಔಷಧಿಯ ಅಗತ್ಯ ಇರ್ತದೆ. ಆ ಔಷಧವು ಕೂಡ ಸರಿಯಾದ ಪರಿಣಾಮವಾಗುವಂತಹ ಅನಿವಾರ್ಯತೆ ಇರುತ್ತದೆ. ಇದಕ್ಕೆಲ್ಲ ಏನು ಮಾಡಬೇಕು ಎನ್ನುವಂತಹ ಚಿಂತನೆಯನ್ನಾಗ ಚಿಂತಿಸಿದಾಗ ಕಾಣುವಂಥ ಫಲ ಏನು ಗೊತ್ತಾ? ಒಂದು, ರಾಶಿಧಿಪತಿಯಾದ ಬುಧನ ವಿಚಾರಕ್ಕಾಗಿ ಆ ಆಂಜನೇಯನ ಆರಾಧನೆ ಮೊದಲನೆಯದಾಗಿ ನಿಮಗೆ ಅತಿ ಉತ್ತಮವಾದ ಫಲವನ್ನು ನೀಡುತ್ತೆ. ಯಾವುದೆಲ್ಲ ದೋಷಗಳಿದೆ ಅದನ್ನು ದೂರ ಮಾಡುವುದಕ್ಕೆ. ಆದರೆ ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಆರಾಧನೆಯ ನಂತರವೇ ಈ ಆಂಜನೇಯನ ಆರಾಧನೆ ಫಲ ಕೊಡೋದಕ್ಕೆ ಸಾಧ್ಯ. ತಾಯಿಯ ಆರಾಧನೆ ಅಂತಂದರೆ ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದು, ತಂದೆಗೆ ನಮಸ್ಕಾರ ಮಾಡೋದು. ಹಾಗೆ ಇಲ್ಲಿ ಗುರುವಿನ ಒಂದು ಸ್ಥಿತಿತ್ವ ಎನ್ನುವುದು ಅತ್ಯುತ್ತಮವಾದಂತಹ ಮನೋಬಲವನ್ನು ನಿಮ್ಗೆ ಕೊಟ್ಟಿರುತ್ತೆ. ದೈವಬಲ ಅಂದರೆ ಏನಾದರೂ ನನಗೆ ಹಾಗೆ ಆಗತ್ತೆ ಎನ್ನುವಂತಹ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಇರುವಂಥ ದಿನ. ಆ ಆತ್ಮವಿಶ್ವಾಸವನ್ನು ಮಾಯೆಯಲ್ಲಿ ದೂಡುವ ಅತಿ ಅಂದರೆ ನಾವು ಹೇಳ್ತೀವಲ್ಲ, ಮಕ್ಕಳು ಓದುವಾಗ ಸ್ವಾಭಾವಿಕ ಓವರ್ ಕಾನ್ಫಿಡೆನ್ಸ್ ಇತ್ತು, ಅತಿ ಆತ್ಮವಿಶ್ವಾಸ, ಅದರಿಂದ ಫೇಲ್ ಆದ ನನ್ನ ಮಗ ಅಥವಾ ಕಡಿಮೆ ಮಾರ್ಕ್ಸ್ ಬಂತು. ಅದೇ ಥರ ಜೀವನದಲ್ಲೂ ಕೂಡ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಯಾಕೆಂದರೆ ಈ ರಾಷ್ಟ್ರಾಧಿಪತಿಯಾಗಿ ರಾಹುವಿನಿಂದ ಗ್ರಸ್ತನಾಗುವ ಬುಧ ಇರುವುದರಿಂದಾಗಿ ಅದು ಕರ್ಮಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ರಾಹುವಿನಿಂದ ಗ್ರಸ್ತನಾಗುವುದರಿಂದ ಏನೋ ದೊಡ್ಡ ಭಾಗ್ಯ ಉದಯ ಆಗಿಬಿಡುತ್ತೆ ನನಗೆ ಅನ್ನುವಂತಹ ಮಹಾಚಿಂತನೆಯನ್ನು ಭ್ರಮಿಸುವಂತೆ ಮಾಡುವಂತಹ ದಿನಗಳೇ ಮಾಘ ಮಾಸ. ಆದರೆ ಅದು ಆಗಬಾರ್ದು ಅನ್ನೋದಿಲ್ಲ. ಆಗೋದು ಯಾವಾಗ? ರಾಹುವಿನ ಗ್ರಸ್ತತೆಯಿಂದ ಬುಧನು ಮುಕ್ತನಾದಾಗ. ಹಾಗಾಗಿ ರಾಹು ಪರಿಣಾಮಕ್ಕೆ ಒಳಗಾದಂತಹ ಬುಧನಿಂದ ಈ ಮಾಯೆ ಆಗಿಯೇ ಉಳ್ಕೊಂಡು ಬಿಟ್ಟರೆ ಜೀವನವು ಕನಸಾಗಿ ಉಳ್ಕೊಳ್ತದೆ, ನನಸು ಆಗುವುದಿಲ್ಲ. ಅದಕ್ಕಾಗಿ ರಾಹುವಿನ ದೋಷಕ್ಕೆ ನಾಗ ಮತ್ತು ಬುಧನ ಒಂದು ಪ್ರಾಬಲ್ಯತೆಗೆ ಆಂಜನೇಯ ಆರಾಧನೆ, ನಾಗ ಮತ್ತು ಕೇತುವಿನ ಆ 180 ಡಿಗ್ರಿಯ ನಿರಂತರವಾದಂತಹ ವಿಮುಖವಾದ ಚಲನೆಯ ಪರಿಣಾಮ ಏನಿದೆ, ರಾಹು, ಬುಧ, ಶುಕ್ರ, ರವಿಯ ಮೇಲೆ ರಾಹುವಿನಿಂದ ಉಂಟಾಗುವಂಥ ಈ ಶುಕ್ರಾದಿ ಗ್ರಹಗಳೇನಿದ್ದಾರೆ, ಇದರಿಂದ ಭೌಗೋಳಿಕವಾಗಿ ಅನೇಕ ವ್ಯತ್ಯಾಸಗಳಾಗುವ ಲಕ್ಷಣಗಳು ರಾಹುವಿನಿಂದ ಕಂಡು ಬರ್ತಾ ಇದೆ ಈ ಒಂದು ಮಾಘ ಮಾಸದಲ್ಲಿ. ಅದೇ ರೀತಿ ಜೀವನದಲ್ಲೂ ಕೂಡ ಈ ಭೌಗೋಳಿಕ ವಿಸ್ಮಯದ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಮತ್ತು ವೈಯಕ್ತಿಕ ವಿಷಯದಲ್ಲೂ ಕೂಡ ಅನೇಕ ಬದಲಾವಣೆಗಳು, ನಿರ್ಣಯಗಳೆಲ್ಲವೂ ತಪ್ಪಿ ಹೋಗುವ ಯೋಗ, ಅತಿ ದೊಡ್ಡ ನಿರ್ಣಯ ತೆಗೆದುಕೊಂಡು ಅದರಲ್ಲಿ ವಿಫಲವಾಗುವ ಯೋಗ ರಾಹುವಿನ ಗ್ರಸ್ತತೆಯಿಂದ ಉಂಟಾಗತ್ತೆ. ಏನೋ ದೊಡ್ಡ ಉತ್ತಮವಾದ ಫಲವನ್ನು ಅನುಭವಿಸ್ಬಿಡ್ತೀವಿ ಎನ್ನುವಂತಹ ತೆಗೆದುಕೊಳ್ಳುವ ನಿರ್ಣಯ ರಾಹುಗ್ರಸ್ತವಾದಂತಹ ಫಲವನ್ನು ಅನುಭವಿಸ್ತಾ ಇರುವಂಥವರಿಗೆ ತುಂಬ ಕಷ್ಟವಾಗಿ ಪರಿಣಮಿಸಿ ಬಿಡುತ್ತೆ. ಉತ್ತಮವಾದ ಜೀವನದ ಚಿಂತನೆ, ಆ ಒಂದು ಭವಿಷ್ಯತ್ತಿನಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯ ಯೋಚನೆ, ಇವ್ಯಾವುದೂ ಕೂಡ ತಪ್ಪಲ್ಲ. ಆದರೆ ಆ ಅರ್ಹತೆ ಇದ್ದರೂ ಕೂಡ ದೈವ ಈ ರೀತಿಯಾಗಿ ಮಾಯೆಯಿಂದ ಆಚ್ಛಾದಿಸಿ
ತಪ್ಪು ನಿರ್ಣಯದತ್ತ ನಿಮ್ಮನ್ನು ದೂಡುವಂತಹ ಸಾಧ್ಯತೆಗಳಿವೆ. ಇದಕ್ಕಾಗಿ ಆಂಜನೇಯನ ಆರಾಧನೆ ಅತ್ಯಂತ ಪ್ರಬಲ ಆಗಿ ಮಾಡಬೇಕಾಗತ್ತೆ. ಅದರಲ್ಲೂ ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ಹೇಳ್ತೇನೆ. ಹಾಗೆ ರಾಹುವಿನಿಂದ ಗ್ರಸ್ತನಾಗಿದ್ದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ, ತಾಯಿ ತಂದೆ ಗುರು ಅನಂತರ ನಾಗಶಕ್ತಿ ವಿನಾಯಕನ ಆರಾಧನೆ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಈ ರಾಹುವಿನಿಂದ ಉಂಟಾಗುವಂತಹ ಆ ಬಂಧ ಏನಿದೆ, ಈ ಬಂಧ ಏನಿದೆಯಲ್ಲ, ರಾಹುವಿನಿಂದ ಉಂಟಾಗುವಂಥ ಬಂಧ ಪವಿತ್ರವಾಗಿ ಪರಿಣಮಿಸ್ತದೆ. ಇದೇ ಪವಿತ್ರ ಎಂಬುವ ಶಬ್ದದಿಂದ ಕರಿತೇವೆ. ಹಾಗಾಗಿ ಆ ಪವಿತ್ರವಾಗಿ ಪರಿಣಮಿಸಲು ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯುತ್ತಮವಾಗಿರುತ್ತೆ. ವಿಡಿಯೋದ ಕೊನೆಯಲ್ಲಿ ಮೊದಲ ಹಂತದ ಆರಾಧನೆಯನ್ನು ನಾವು ಕೊಡ್ತೇವೆ. ಇನ್ನು ಮುಂದಿನ ಹಂತದ ಅತ್ಯುತ್ತಮವಾದ ಆರಾಧನೆ ಫಲವನ್ನು ಮುಂದಿನ ವಿಡಿಯೋಗಳಲ್ಲಿ ಕೇವಲ ಜ್ಯೋತಿಷ್ಯ ಸಂಬಂಧಪಟ್ಟ ರಾಶಿ ಭವಿಷ್ಯವಲ್ಲದೆ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳು ಬರ್ತಾ ಇರ್ತವೆ. ಖಂಡಿತವಾಗೂ ಗಮನಿಸಿ ಅದರಿಂದ ಲಾಭ ಪಡೆದುಕೊಳ್ಳಿ. ಹಾಗೆ ಈ ಒಂದು ರಾಶಿಯಿಂದ ದ್ವಿತೀಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆ ಚಂದ್ರನ ಸ್ವಸ್ಥಾನದಲ್ಲಿ ಚಂದ್ರನು ಅತ್ಯಂತ ಪ್ರಾಬಲ್ಯನಾಗುವಂಥ ವಿಷಯ. ಮಾತೃವಿನ ತಾಯಿ ವರ್ಗದ ಒಂದು ಆಶೀರ್ವಾದ ಮಾನಸಿಕ ಉಲ್ಲಾಸತೆ ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ. ಈ ಪೌರ್ಣಿಮೆಯಂದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 4:45 ಗಂಟೆವರೆಗೂ ಕೂಡ ಅನುಷ್ಠಾನಕ್ಕೆ ಅತ್ಯುತ್ತಮವಾದಂತಹ ಯೋಗ. ಲೌಕಿಕವಾದ ಉನ್ನತಿಗಾಗಿ, ಅಂದರೆ ಮಾನಸಿಕವಾಗಿ ಸಂತೋಷ ನೆಮ್ಮದಿ ಇರಲಿಕ್ಕೆ ಹಣಕಾಸಿನ ವಿಚಾರ ಇರ್ಬೋದು, ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಹಾಗೆ ತಾಯಿಯ ಆರೋಗ್ಯ ವಿಚಾರ ಇರ್ಬೋದು, ಎಲ್ಲದರಿಂದ ಮಾನಸಿಕವಾದ ನೆಮ್ಮದಿ ಮತ್ತು ಮನಸ್ಸಿನಲ್ಲಿ ಯೋಚಿಸಿದ ನಿಮ್ಮ ಚಿಂತನೆಗಳ ಸುಫಲಕ್ಕಾಗಿ ಈ ಒಂದು ಪೌರ್ಣಿಮೆಯಂದು ನಾಗಶಕ್ತಿ ವಿನಾಯಕನ ಆರಾಧನೆ ಮತ್ತು ನಿಮ್ಮ ಇಷ್ಟದೇವತಾ ಆರಾಧನೆ, ಜಪ, ಸಿದ್ಧಿ ಇತ್ಯಾದಿಗಳನ್ನು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಗ್ರಾಮಕ್ಕೂ, ನಿಮ್ಮ ದೇಶಕ್ಕೂ, ಇಡೀ ಜಗತ್ತಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಸಮಗ್ರ ಸಂಕಲ್ಪದೊಂದಿಗೆ ಭಗವಂತನ ಸಂಪೂರ್ಣ ಇರುವಿಕೆಯ ಸಂಪೂರ್ಣ ನಂಬಿಕೆಯೊಂದಿಗೆ ಶ್ರದ್ಧಾ ಭಕ್ತಿಯುಕ್ತರಾಗಿ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನಿಸಿದರೆ ಮಾಘ ಪೂರ್ಣಿಮೆ ಅತಿ ದೊಡ್ಡ ಫಲವನ್ನು, ಒಂದು ಜಪಕ್ಕೆ 1,00,000 ಜಪದಷ್ಟು ಫಲವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಮಾಘ ಮಾಸದ ಸ್ನಾನ ಮಾಡಿದ ಕೋಟಿ ಕೋಟಿ ಭಾರತೀಯರನ್ನು ನಮಿಸ್ತಾ ಆ ಸ್ನಾನ ಫಲ ತಮಗೆಲ್ಲವೂ ಸಿಗಲಿ ಅಂತ ಬಯಸ್ತಾ ಈ ಮಾಘ ಪೂರ್ಣಿಮೆಯ ಅತ್ಯುತ್ತಮವಾದ ಲಾಭವನ್ನು ಪಡೆದುಕೊಳ್ಳಿ. ಇದರಿಂದ ಲೌಕಿಕವಾದ ಅಭಿವೃದ್ಧಿಯನ್ನು ಪ್ರತಿಯೊಬ್ಬರು ಹೊಂದಲಿ ಅಂತ ನಾಗಶಕ್ತಿ ವಿನಾಯಕನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಎಲ್ಲವನ್ನು ಮಾಡಿ ತಾಯಿಗೆ ತಿರುಗಿ ಹೇಳಬೇಡಿ. ಯಾಕೆ ಅಂತಂದರೆ ಚಂದ್ರ ಮಾತ್ರಕಾರಕ, ಅದು ಸಂಪೂರ್ಣವಾಗಿ ಎಲ್ಲ ವ್ಯತ್ಯಾಸ ಆಗಿ ವ್ಯರ್ಥವಾಗಿ ಹೋಗುತ್ತೆ. ಇನ್ನು ತೃತೀಯದಲ್ಲಿ ಕೇತು, ತೃತೀಯಾಧಿಪತಿಯಾದ ರವಿ, ಅವನು ಅಮಾವಾಸ್ಯೆಯನ್ನು ಸೃಷ್ಟಿಸಿ ರಾಹುವಿನಿಂದ ಸ್ವಗ್ರಸ್ತನಾಗುವಂತಹ ಯೋಗ. ಆದ್ದರಿಂದ ಎಲ್ಲ ಮಾತುಕತೆಗಳು, ಸಹೋದರರ ಸಹಕಾರಗಳು ಎಲ್ಲದರಲ್ಲೂ ಹಿನ್ನಡೆ ಮತ್ತು ಮಾಯೆ ಇವು ಆವರಿಸುವ ಯೋಗ ಇರುವುದರಿಂದ ಬಹಳ ಎಚ್ಚರಿಕೆಯಿಂದ ಮಾತುಕತೆಗಳಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಾಗಿ ಆ ಒಂದು ಓಂ ನಮಃ ಶಿವಾಯ ಜಪ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ತುಂಬ ಒಳ್ಳೆಯದನ್ನಾಗಿ ಮಾಡಬಲ್ಲದು. ಇನ್ನು ಚತುರ್ಥಾಧಿಪತಿಯಾದಂಥ ಬುಧ ಬುದ್ಧಿಕಾರಕನಾಗಿ, ವ್ಯಯಾಧಿಪತಿಯಾದಂಥ ಬುಧ ಬುದ್ಧಿಕಾರಕನಾಗಿ ನಿಮಗೆ ನೇರವಾಗಿ ಈ ಮಿಥುನ ರಾಶಿಯಿಂದ ಅಷ್ಟಮದಲ್ಲಿ ಇದ್ದು ಮತ್ತೆ ಭಾಗ್ಯಕ್ಕೆ ಪ್ರವೇಶ ಮಾಡಿ ರಾಹುಗ್ರಸ್ತನಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಆ ಒಂದು ಬುಧನ ಗ್ರಸ್ತತೆ ಎನ್ನುವಂಥದ್ದು ಅನೇಕ ನಿರ್ಣಯಗಳ ಮೇಲೆ ಅತಿಯಾದ ಗೊಂದಲ ಸೃಷ್ಟಿಯಾಗುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಸರಿಯಾದ ಗುರುಗಳ ಮಾರ್ಗದರ್ಶನ ಪಡೆಯಿರಿ. ನಿಮ್ಮ ಹಿತವನ್ನು ಬಯಸುವಂತಹ ಅತ್ಯುತ್ತಮ ವ್ಯಕ್ತಿಗಳಿಗೆ, ನಿಮ್ಮ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಯಾರು ನಿಮ್ಮ ಹಿತವನ್ನು ಸಂಪೂರ್ಣವಾಗಿ ಬಯಸಿ ಅತ್ಯುತ್ತಮವಾದ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಹೊಂದಿದಾರೋ ಅವರಲ್ಲಿ ನಿರ್ಣಯಗಳ ಬಗ್ಗೆ ವಿಮರ್ಶೆ ಮಾಡಿ ನಿರ್ಣಯ ತೆಗೆದುಕೊಳ್ಳಿ. ಹಾಗೆ ಅಂತಹ ನಿರ್ಣಯಗಳು ಸುಫಲ ಕೊಡಲಿ ಅಂತ ಪೌರ್ಣಿಮೆಯೆಂದು ಅನುಷ್ಠಾನ ಮಾಡಿ. ಅದೇ ರೀತಿಯಾಗಿ ಪಂಚಮಾಧಿಪತಿ ಶುಕ್ರ, ಜ್ಞಾನಾಧಿಪತಿ ಶುಕ್ರ ಅಷ್ಟಮದಿಂದ ಭಾಗ್ಯಕ್ಕೆ ಬಂದು ದೇವಿಕಾರಕನಾದ ಶುಕ್ರ ರಾಹುಗ್ರಸ್ತನಾಗುವುದರಿಂದ ಕುಲದೇವತಾ ಆರಾಧನೆ ಅತಿ ಸಮರ್ಪಕವಾಗಿ ಆಗುವ ಅನಿವಾರ್ಯತೆ ಇದೆ. ಹಾಗೆಯೇ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಶುಕ್ರನು ಪಂಚಮಾಧಿಪತಿಯಾಗಿ ರಾಹುಗ್ರಸ್ತನಾಗುವುದರಿಂದ ಅತಿಯಾದ ಮೊಬೈಲ್ ಇತ್ಯಾದಿಗಳಿಂದ ಅಥವಾ ಜೀವನಕ್ಕೆ ಬೇಕಲ್ಲದ ನಿರ್ಣಯಗಳತ್ತ ಹೋಗುವ ಅಪಾಯ ಕೂಡ ಇದೆ.
ಆದ್ದರಿಂದ ಪೋಷಕರು ಅತಿ ಎಚ್ಚರಿಕೆಯಿಂದ ಗಮನಿಸಿ ಅವರಿಗೆ ತಾಯಿ ತಂದೆ ನಮಸ್ಕಾರ ಮಾಡಿಸಿಕೊಂಡು ಅದರ ರೂಢಿಯನ್ನು ಮಾಡಿಸಿ ಆ ಮೂಲಕವಾಗಿ ಉತ್ತಮವಾದಂತಹ ಅನುಷ್ಠಾನಗಳ ಬಗ್ಗೆ ಕುಲದೇವತಾ ಆರಾಧನೆಗಳ ಬಗ್ಗೆ ಸ್ವಲ್ಪ ಸಮಯನಾದರೂ ಅವರನ್ನು ತೊಡಗಿಸುವ ನಿಟ್ಟಿನಲ್ಲಿ ತಾವು ಹೆಜ್ಜೆ ಇಟ್ಟರೆ ನಿಮ್ಮ ಮಕ್ಕಳು ಉತ್ತಮ ಫಲ ಪಡೆಯಲು ಸಾಧ್ಯ. ಹಾಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ವಿದ್ಯಾ ವಿವಾಹ ಯಜ್ಞಾನಂ ಅಂತ ಹೇಳೋ ಹಾಗೆ ವಿವಾಹ ಹೆಚ್ಚುಕರಿಗಾಗಿರ್ಬೋದು, ವೃತ್ತಿಪರ ಅಂತಹ ಎಲ್ಲರಿಗೂ ಇರ್ಬೋದು, ಮತ್ತು ವಿದ್ಯಾ ಆಸಕ್ತರಿಗಿರ್ಬೋದು, ವಿದ್ಯಾಸ್ಥಾನದಲ್ಲಿ ಅಧ್ಯಯನಶೀಲರಾದವರಿಗಿರ್ಬೋದು, ನಾಗಶಕ್ತಿ ವಿನಾಯಕನ ಆರಾಧನೆ ಇವೆಲ್ಲವನ್ನು ಕೂಡ ಕರುಣಿಸಬಲ್ಲದು. ಆದ್ದರಿಂದ ಅದನ್ನು ಕೂಡ ನಿತ್ಯ ಜಪ ಮಾಡುವಂತಹ ವ್ಯವಸ್ಥೆಯನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕಲಿಸ್ಕೊಡಿ. ಹಾಗೆ ಇನ್ನು ಸಪ್ತಮಾಧಿಪತಿಯಾದಂತಹ ಮತ್ತು ಷಷ್ಠಾಧಿಪತಿಯಾದಂತಹ ಪಂಚಮಾಧಿಪತಿಯಾದಂಥ ಶುಕ್ರ, ಷಷ್ಠಾಧಿಪತಿಯಾದಂತಹ ಕುಜ ಇವನ್ನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವಾಗದೆ ಮಕರ ರಾಶಿಯಲ್ಲಿ ಉಚ್ಚನಾಗಿರುವಂಥದ್ದು. ಪಂಚಮಾಧಿಪತಿಯಾಗಿ ಶುಕ್ರನು ಅಸ್ತನಾದರೂ ಅದರ ಜೊತೆಗೆ ಕುಜನು ಕೂಡ ರವಿಯ ಜೊತೆಗೆ ವಿರಾಜಮಾನನಾಗಿದ್ದು, ಆ ಕುಜನು ವಿದ್ಯಾಸ್ಥಾನದಿಂದ ಬರುವಂಥ ಷಷ್ಠ ಸ್ಥಾನ, ಆರೋಗ್ಯ ಸ್ಥಾನ ಮತ್ತು ಏಕಾದಶ ಲಾಭಸ್ಥಾನ. ಹಾಗಾಗಿ ವ್ಯವಹಾರಗಳಲ್ಲಿ ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಲಾಭವಾಗುವ ಯೋಗ ಖಂಡಿತವಾಗಿಯೂ ನಿಮಗೆ ಈ ಒಂದು ಮಾಘ ಮಾಸ ನೀಡಬಲ್ಲದು. ಸರಿಯಾದ ನಿರ್ಣಯಗಳಿಲ್ಲದಿದ್ದಲ್ಲಿ ಮಾತ್ರ ಸಮಸ್ಯೆ ಆಗ್ತದೆ. ಉತ್ತಮ ನಿರ್ಣಯಕ್ಕಾಗಿ ನಿಮ್ಮ ಪರಿಶ್ರಮ ಬೇಕೇ ಹೊರತು ಯೋಗವು ಅತ್ಯುತ್ತಮವಾಗಿದೆ. ಆದ್ದರಿಂದ ಆ ನಿರ್ಣಯಾತ್ಮಕ ಶಕ್ತಿ ಅತ್ಯಂತ ಸ್ಪಷ್ಟವಾಗಬೇಕಾದ್ರೆ ಗುರು ಮಾರ್ಗದರ್ಶನ, ನಾಗಶಕ್ತಿ ವಿನಾಯಕನ ಆರಾಧನೆ, ಆಂಜನೇಯ ಆರಾಧನೆ ನಿಮ್ಮ ಉತ್ತಮ ನಿರ್ಣಯಗಳು, ಉತ್ತಮ ಫಲ ಕೊಡುವಂತಹ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಕಾರವಾಗುತ್ತೆ. ಇನ್ನು ಸಪ್ತಮಾಧಿಪತಿ ಗುರು ರಾಶಿಯಲ್ಲಿ ವಿರಾಜಮಾನನಾಗಿರುವುದರಿಂದ ಅನೇಕ ವಿವಾಹ ಹೆಚ್ಚುಕರಿಗೆ ಮತ್ತು ದಂಪತಿಗಳಲ್ಲಿ ಅತ್ಯುತ್ತಮವಾದ ಸಾಮರಸ್ಯತೆ ಕಂಡುಬರುತ್ತೆ. ಮಾತಿನಲ್ಲಿ ಎಚ್ಚರಿಕೆ ಬೇಕು. ರಾಷ್ಟ್ರಾಧಿಪತಿಯಾದಂತಹ ಬುಧನು ಗ್ರಸ್ತನಾಗುವುದರಿಂದ ಹಠ ಇತ್ಯಾದಿಗಳನ್ನು ಮಾಡುವುದರಿಂದ, ಗಂಡ ಅಥವಾ ಹೆಂಡತಿ ಹಠ ಮಾಡುವುದರಿಂದ ಜೀವನ ಹಾಳಾಗುವ ಸಾಧ್ಯತೆ ರಾಹುವಿನಿಂದ ಮತ್ತು ಕೇತುವಿನಿಂದ. ಅದು ಆಗಬಾರ್ದಂದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಬೇಕು. ಅತಿ ಮುಖ್ಯವಾಗಿ ಅದನ್ನು ಮಾಡ್ತಾ ಬನ್ನಿ ದಯವಿಟ್ಟು. ಹಾಗೆ ಪ್ರೇಮಿಗಳಿಗೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಅನೇಕ ವಿಘ್ನಗಳು ದೂರವಾಗಿ ವಿದ್ಯಾ ವಿವಾಹ ಯಜ್ಞಾನ ಮುಂದೆ ವಿಘ್ನ ನಿವಾರಣಂ ಅನ್ನುವಂತೆ ಆ ವಿಘ್ನಗಳಿಂದ ದೂರವಾಗಿ ಅತಿ ಸುಲಭವಾದ ಜೀವನವನ್ನು ಜೀವಿಸಲಿಕ್ಕೆ ನಾಗಶಕ್ತಿ ವಿನಾಯಕ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಹಾಗೆ ಇನ್ನು ಅಷ್ಟಮದಲ್ಲಿ ಇರತಕ್ಕಂತಹ ಯಾವ ಗ್ರಹವು ಮತ್ತು ಅಷ್ಟಮದಲ್ಲಿ ಸಂಭವಿಸುವ ಯಾವ ಅಮಾವಾಸ್ಯೆ ಬಹಳ ಎಚ್ಚರಿಕೆಯ ಅಮಾವಾಸ್ಯೆ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಯಾವುದಾದ್ರು ಕಂಟಕಾದಿಗಳಿದ್ದರೆ ಸರಿಯಾಗಿ ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಈ ರಾಷ್ಟ್ರಾಧಿಪತಿಯು ಅಲ್ಲೇ ಇದ್ದು ಮತ್ತು ರಾಹುಗ್ರಸ್ತನಾಗುವುದರಿಂದ ಕಂಟಕಗಳಿದ್ದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗುವಿಕೆ. ಕಂಟಕ ಅಂತಂದರೆ ಮುಳ್ಳು ಅಂತ ಅರ್ಥ, ಪ್ರಾಣಾಪಾಯ ಅಂತಲೇ ಅರ್ಥ ಅಲ್ಲ, ಅದು ಬರುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಜೀವನದಲ್ಲಿ ಅತಿಯಾದ ನೋವನ್ನು ಅನುಭವಿಸುವಂಥ ಯೋಗವನ್ನು ಕಂಟಕ ಅಂತ ಕರೀತಾರೆ. ಅನಾರೋಗ್ಯ ಇರ್ಬೋದು ಅಥವಾ ಇತ್ಯಾದಿಗಳೆಲ್ಲ ಇರ್ಬೋದು. ಆದ್ದರಿಂದ ಅದು ಯಾವುದು ಕೂಡ ಆಗಬಾರ್ದು ಅನ್ನೋದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಈ ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ. ಗುರುವಿನ ಒಂದು ಮಾರ್ಗದರ್ಶನವಿದ್ದಾಗ ಇವೆಲ್ಲದರಿಂದ ನೀವು ಹೊರಬರುವಂತಹ ಅತ್ಯುತ್ತಮ ಫಲ ಅನುಭವಿಸುವ ಯೋಗ ಕೂಡ ಇದೆ. ಹಾಗೆ ಭಾಗ್ಯದಲ್ಲಿ ರಾಶಿ ಅಧಿಪತಿಯು ಗ್ರಸ್ತನಾಗಿ, ವ್ಯಯಾಧಿಪತಿ ಚತುರ್ಥಾಧಿಪತಿ ಪಂಚಮಾಧಿಪತಿ ಅಸ್ತನಾಗಿ ರಾಹುಗ್ರಸ್ತನಾಗಿ ಹಾಗೂ ತೃತೀಯಾಧಿಪತಿ ರವಿ ರಾಹುಗ್ರಸ್ತನಾಗುವುದರಿಂದಾಗಿ ಅನೇಕ ಮಾತುಕತೆಗಳು, ಎಲ್ಲ ವಿಚಾರಗಳಲ್ಲಿ ಅನೇಕ ಗೊಂದಲಗಳನ್ನು ರಾಹು ಸೃಷ್ಟಿಸ್ತಾ ಇರ್ತಾನೆ. ಅಲ್ಲಿ ಇರೋದೇ ಒಂದು, ನಿಮಗೆ ಭಾಸ ಆಗೋದೇ ಇನ್ನೊಂದು, ಅದೇ ರಾಹುವಿನ ಮಾಯೆ. ಆದ್ದರಿಂದಾಗಿ ಅಂತಹ ಮಾಯೆಯಿಂದ ಹೊರಬರಲಿಕ್ಕಾಗಿಯೇ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅಮಾವಾಸ್ಯೆಯ ದಿವಸ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 4:30-5 ಗಂಟೆವರೆಗೂ ಕೂಡ ಅನುಷ್ಠಾನಕ್ಕಾಗಿ ಯಾವ ಸಮಯ ಸೂಕ್ತವೋ ನೀವು ಆರಿಸಿಕೊಂಡು ಮಾಡುವುದು ಒಳ್ಳೆಯದು. ಆದರೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡಿದಾಗ ಈ ಎಲ್ಲ ಆರಾಧನೆಗೆ ಅತ್ಯುತ್ತಮವಾದ ಫಲವನ್ನು 100ಕ್ಕೆ 200ರಷ್ಟು ಕೊಡಬಲ್ಲದು. ಆ ಈಗಾಗಲೇ ಹೇಳಿದಂತೆ ಸಂಕಲ್ಪ ಅತಿ ಶುಭ್ರವಾಗಿರಬೇಕು. ಅದೇ ರೀತಿಯಾಗಿ ಈ 10ನೇ ಮನೆಯಲ್ಲಿ ಶನೈಶ್ಚರ, ಭಾಗ್ಯಾಧಿಪತಿಯಾದ ಶನೈಶ್ವರನು ದೀರ್ಘಕಾಲಿಕವಾದ ಅತ್ಯುತ್ತಮವಾದ ಉದ್ಯೋಗಕಾರಕನಾಗಿದ್ದಾನೆ. ಆದರೆ ರಾಷ್ಟ್ರಾಧಿಪತಿಯ ಬುಧನು ರಾಹುವಿನಲ್ಲಿರುವಾಗ ಇಂತಹ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುವ ಯೋಗ ಇರುವುದರಿಂದ ಆಂಜನೇಯ ಆರಾಧನೆ ಕೂಡ ಅತಿ ಮುಖ್ಯವಾಗಿ ಕಂಡುಬರುತ್ತೆ.
ಇನ್ನು ಏಕಾದಶಾಧಿಪತಿ ಕುಜ ಅಷ್ಟಮದಲ್ಲಿರುವುದರಿಂದ ಉಚ್ಚನಾಗಿದ್ದು ಇದ್ದರೂ ಅಷ್ಟಮದಲ್ಲಿರುವುದರಿಂದ ಸರಿಯಾದ ಫಲವನ್ನು ಕೊಡದೇ ಇರುವಂಥದ್ದು, ಲಾಭದಲ್ಲಿ ನಿರೀಕ್ಷೆ ಮಾಡಿದ ಲಾಭ ಲಭ್ಯವಾಗದೇ ಇರುವ ಸಾಧ್ಯತೆಗಳು ಇರುತ್ತವೆ. ಅದಕ್ಕೆ ದುರ್ಗಿಯ ಆರಾಧನೆ ಮತ್ತು ನಾಗಶಕ್ತಿಯ ವಿನಾಯಕನ ಆರಾಧನೆ ತುಂಬ ಸುಲಭವಾಗಿ ನಮಗೆ ಲಾಭಾಂಶವನ್ನು ತಂದು ಕೊಡುವ ಸಾಧ್ಯತೆಗಳಿವೆ. ಇನ್ನು ವ್ಯಯಾಧಿಪತಿಯಾದಂತಹ ಶುಕ್ರನೇ ಈ ಪಂಚಮಾಧಿಪತಿ ಆಗಿದ್ದರಿಂದ ಕಳೆದು ಹೋದ ಜ್ಞಾನವನ್ನು ಪಡೆಯುವುದಕ್ಕೆ ಕಷ್ಟಪಡುವಂತಹ ಸಂದರ್ಭ. ಅಂತಂದರೆ ತಂದೆಯ ಜೊತೆ ಅಲ್ಲಿ ವಿರಸ ಮಾಡಿಕೊಳ್ಳದೆ ಅತ್ಯುತ್ತಮವಾದಂತಹ ಆಶೀರ್ವಾದವನ್ನು ಪಡೆಯುವ ನಿಟ್ಟಿನಲ್ಲಿ ತಂದೆಯ ಜೊತೆಗೆ ನಿತ್ಯ ನಮಸ್ಕಾರ ಮಾಡ್ತಾ, ತಾಯಿ ತಂದೆಯ ನಮಸ್ಕಾರ ಮಾಡ್ತಾ ಅನೇಕ ವಿಧವಾದ ಶುಕ್ರ ದೋಷವನ್ನು ದೂರ ಮಾಡಿಕೊಳ್ಳಿ. ಆದ್ದರಿಂದಾಗಿ ಈ ಮಾಘ ಮಾಸ ನಿಮಗೆಲ್ಲರಿಗೂ ಕೂಡ ಸಮಸ್ತ ವಿಧ ಮಾಯೆಯಿಂದ ಮುಕ್ತವನ್ನಾಗಿ ಮಾಡಿ, ಆ ನಾಗಶಕ್ತಿ ವಿನಾಯಕನು ನಿಮಗೆ ಎಲ್ಲ ಮಾಯೆಯಿಂದ ಮುಕ್ತವಾಗುವಂತೆ ಮಾಡಿ ಅತ್ಯುತ್ತಮವಾದ, ನೈಜವಾದ, ಉತ್ತಮವಾದ, ಅತ್ಯುನ್ನತವಾದ, ಅಭ್ಯುದಯವಾದಂತಹ ಜೀವನವನ್ನು ನಿಮಗೆಲ್ಲ ನೀಡಲಿ ಅಂತ ಮಹಾಗಣಪತಿ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥಿಸ್ತೇವೆ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುಳಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ
ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ, ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನು ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ.
ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ವಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತದೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.